राजाधिराज सद्गुरुनाथ महाराज की जय। श्री गुरुदेव दत्त। गुरु ब्रह्मा गुरु विष्णु गुरुदेवो महेश्वरा गुरु साक्षात् परब्रह्मा तस्मै श्री गुरुवे नमः। गुरु साक्षात् परब्रह्मा तस्मै श्री गुरुवे नमः। गुरु साक्षात् परब्रह्म तस्मै श्री गुरुवे नमः। तस्मै श्री गुरुवे नमः। सदानंद सद्गुरु भावराज योगी ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ ಜೈ ಜೈ ರಘುವೀರ ಸಮರ್ಥ ಪುಂಡರೀಕ ವರದಾರಿ ವಿಠ್ಠಲ जय जय राम कृष्ण हरे। 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 बोला परब्रह्मते एकले एकदांची सकळासी व्यापिले सकळास स्पर्शोन राहिले सकळा ठाये ठोपार कुमाये ಏನಾಗ್ಯದ ಕುಮಾಯೇ ಜಯ ಜಯ ವಿಠೋಪಾರ ಕುಮಾಯೇ बोला कुंडली श्री ज्ञानदेव राजा ಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಬಸವ ಜಯಂತಿಯ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಈ ಒಂದು ಸಪ್ತಾಹ ಇದಕ್ಕೆ ಮೂಲ ಕಾರಣರು ನಮ್ಮೆಲ್ಲರ ದೇವರ ದೇವ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಅವರ ಆಜ್ಞೆ ಮೇರೆಗೆ ಈ ಸಪ್ತಾಹ ಅತ್ಯಂತ ವೈಭವದಿಂದ 3 ದಿವಸದಿಂದ ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಜರುಗುತ್ತಾ ಬಂದಾವ. ಇವತ್ತು ಸಪ್ತಾಹದ ಮಂಗಲಮಯ ದಿನ.
ಈ ಒಂದು ಪರಮಾರ್ಥದ ಒಂದು ಜೀವನ ಅನ್ನುವಂಥದ್ದು ಏನದಲ್ಲ, ಇದರ ಅಂತಿಮ ಗುರಿ ಏನಂದ್ರೆ ಆತ್ಮಾನಂದದ ಅನುಭೂತಿ. ಲಕ್ಷ್ಯ ಕೊಡ್ರೆ ಯಾಕೋ ನಿಮ್ಮ ಲಕ್ಷ್ಯ ಸರಿಯಾಗಿಲ್ಲ ಅನ್ನಿಸ್ತದೆ. ಅಂದ್ರೆ ಚಿತ್ತ ದುಶ್ಚಿತ ಆಗಿದ್ರೆ ಕಲ್ಪನಾ ನಮಗೆ ಬರ್ತದೆ, ನಿಮಗೆ ಬರೋದಿಲ್ಲ. ನಿಮ್ಮ ಚಿತ್ತ ದುಶ್ಚಿತ ಆಗಿದ್ದು ನಿಮಗೆ ಬರೋದಿಲ್ಲ. ಇಲ್ಲಿ ಕೂತಾರಿಗೆ ಮಾತ್ರ ವಕ್ತಾರಿಗೆ ಅನ್ನಿಸ್ತದೆ ಇವ್ರ ಚಿತ್ತ ದುಶ್ಚಿತ ಆಗ್ಯದ. ಏನು श्रोताविनवी वक्तयासी सत्संगाची महिमा कैसी मोक्ष लाभे किता दिवसी हे मज निरूपावे ಅಂತೇಳಿ 8ನೇ ದಶಕ 6ನೇ ಸಮಾಸ ದುಸಿತ ನಿರೂಪಣೆ ಒಳಗ ಶಿಷ್ಯ ಸದ್ಗುರುಗಳನ್ನ ಕೇಳ್ತಾನ. ಅದು ಹೆಂಗೆ ಕೇಳ್ತಾನ? ವಿನಂತಿ ಮಾಡ್ಕೊಂಡು ಕೇಳ್ತಾನ. श्रोता विनवी वक्तयासी ಸತ್ಸಂಗಾತಿ ಮಹಿಮಾ ಕೈಸಿ. ಈ ಒಂದು ಸತ್ಸಂಗದ ಮಹಿಮಾರೇ ಎಷ್ಟದ ಅಂತ. ಗುರುನಾಥ ಇದ್ರ ಮಹಿಮಾರೇ ಎಷ್ಟದ? ಈ ಸತ್ಸಂಗದಾಗಿರೋದ್ರಿಂದ ಎಷ್ಟು ದಿವಸಕ್ಕೆ ನಮಗೆ ಮುಕ್ತಿ ಆಗ್ತದೆ? ಖರೆ ಅದ ಅವ್ನು ಕೇಳೋದು. ಅಂದ್ರೆ ಗುರಿಯ ಬಗ್ಗೆ ಸ್ಪಷ್ಟವಾದ ಕಲ್ಪನಾ ಸಾಧಕ ಇರಬೇಕು. ಹೌದಪ್ಪ, ಎಷ್ಟು ವರ್ಷದಿಂದ ನಾವು ಸತ್ಸಂಗ ಮಾಡ್ಕೊತ ಬಂದೆವು, ಮತ್ತು ಹಂಗಾರೆ ಇನ್ನ ಎಷ್ಟು ಸತ್ಸಂಗ ಮಾಡಿದ ಮೇಲೆ ನಮಗೆ ಮುಕ್ತಿ ಆಗ್ತದೆ? ಹಂಗಾರೆ ವರ್ಷಕ್ಕೆ 27 ಸಪ್ತಾಹ, 27 ಸಪ್ತಾಹ ಅಂದರೆ 3 ದಿವಸ ಸತ್ಸಂಗ, ಶನಿವಾರಕ್ಕೊಮ್ಮೆ ಸತ್ಸಂಗ, ವಿಶೇಷ ಸತ್ಸಂಗ, ವಿಶೇಷವಾದಂಥ ಇಂಥವು ಏನಪ್ಪ ಅಂದ್ರೆ ಇಷ್ಟು ಸರಿ ನಾವು ಕೂಡ್ತೇವಲ್ಲ, ಹಂಗಾರೆ ಮುಕ್ತಿಯರ ನಮಗೆ ಯಾವಾಗ ಆಗ್ತದೆ ಅಂತ ಹೇಳಿ ಆ ಶಿಷ್ಯ ಸಮರ್ಥರು ಕೇಳ್ತಾನ. ಸತ್ಸಂಗಾಚಿ ಮಹಿಮಾ ಕೈಸಿ, ಇದ್ರ ಮಹಿಮಾರೇ ಏನದ? ಮೋಕ್ಷ ಲಾಭೇಕಿತ ದಿವಸಿ ಹೇ ಮಜ ನಿರೂಪಾವೆ. ನಮಗೆ ಮುಕ್ತಿ ಬೇಕಾಗ್ಯದ, ಮುಕ್ತಿ ಬೇಕಾಗ್ಯದ, ಮೋಕ್ಷ ಬೇಕಾಗ್ಯದ ಅಂತೇಳಿ ನಿಮಗೆ ಶರಣ ಹೋಗಿನಿ ನಾನು. ನಿಮ್ಮ ಜೊತೆ ನಿಮ್ಮ ಸಂಘದೊಳಗೂ ಇದ್ದೀನಿ, ಸತ್ಸಂಗನೂ ಮಾಡ್ಲಿಕ್ಕತ್ರಿ. ಹಂಗಾರೆ ನನಗೆ ಮುಕ್ತಿ ಯಾವಾಗ ಸಿಗ್ತದ? ಸಮರ್ಥರಂದ್ರು ಮುಕ್ತಿ ಲಾಭೆ ತತ್ಕ್ಷಣಿ. ಮುಕ್ತಿ ನೋಡಪ್ಪ ಆ ಕ್ಷಣದೊಳಗೆ ಆಗ್ತದ ನಿಮಗೆ. ಖರೆ ಏನಾಗ್ಲಿಕ್ಕತ್ತದ? ಮುಕ್ತಿ ಲಾಭೆ ತತ್ಕ್ಷಣಿ ವಿಶ್ವಾಸತ ನಿರೂಪಣೆ ದುಶ್ಚಿತಪಣೆ ಹಾನಿ ಹೋತ ಅಸೆ. ಅವರಂದ್ರು ಆ ಕ್ಷಣದೊಳಗೆ ಮುಕ್ತಿ ಆಗ್ತದೆ. ಯಾವಾಗ ಆಗ್ತದೆ ಅಂದ್ರೆ ನಿರೂಪಣದೊಳಗೆ ವಿಶ್ವಾಸ ಇರಬೇಕು. ಜ್ಞಾನಿಗಳು ಹೇಳಿದಂಥ ಮಾತುಗಳನ್ನಾಗೆ ಅನುಭವದಿಂದ ಹೇಳುವಂಥ ವಕ್ತಾರರ ಒಂದು ಏನು ವಾಣಿ ಅದಲ್ಲ, ಅದ್ರ ಮೇಲೆ ವಿಶ್ವಾಸ ಇಡಬೇಕಂತಾರವ್ರು. ಹಂಗೆ ವಿಶ್ವಾಸ ಇಡುದಿಲ್ಲ ನಾವು. ಹೀಗಾಗಿ ಮಹಾರಾಜರು ನಿರ್ಯಾಣೆಯಾಗ 50 ವರ್ಷ ಆಯ್ತು. 50 ವರ್ಷದಿಂದನೂ ಇದನ್ನು ಮಾಡ್ಕೊತನ ಬಂದೇವು. ಖರೆ ನಮ್ಮ ಮೋತಿ ನೋಡಿದ್ರೆ ನಮಗೇನು ಆನಂದದ ಅನುಭೂತಿ ಆಗ್ಯದ ಅಂತೇಳಿ ಸಮರ್ಥರಿಗೆ ಅನಿಸೋದಿಲ್ಲ. ನಮಗೆ ಅನಿಸ್ತದೆ. ನಮ್ಮ ಮಂದಿದ್ದಾಗ ನಗ್ತೇವು, ನಮಸ್ಕಾರ ಮಾಡ್ತೇವೆ, ಚಮತ್ಕಾರ ಮಾಡ್ತೇವೆ. ಮಹಾರಾಜರಂತಾರೆ ಇಷ್ಟು ವರ್ಷ ಸತ್ಸಂಗ ಮಾಡಿದ್ರೆ ಇವ್ರಂತೇಳಿ ಭಕ್ತಿಯರ ಸರಿಯಾಗಿ ನಿರ್ಮಾಣ ಆಗ್ಯದನು, ಹೋಗಲಿ ಜ್ಞಾನರ ಪರಿಪೂರ್ಣ ಆಗ್ಯದನು, ಹೋಗಲಿ ವೈರಾಗ್ಯರ ಉತ್ಪನ್ನ ಆಗ್ಯದನು. ಭಕ್ತಿ, ಜ್ಞಾನ ಮತ್ತು ವೈರಾಗ್ಯ ಈ ಮೂರು ಹೆಂಗವ ಅಂದ್ರೆ ಅಡ್ಡುಣಿಗೆ ಅಂತ ಇರ್ತಿತ್ತು ನೋಡೋದು. ಊಟ ಮಾಡುವತ್ನಾಗ ತಳಗಿಟ್ಕೋತಿದ್ರಲ್ಲ ಅದನ್ನು. ಈಗ ಊಟ ಮಾಡುವತ್ನಾಗ ಇಟ್ಕೋತಿದ್ದು ಮಾತು ಬೇರೆ. ನಮ್ಮಲ್ಲಿ ಕುಬಕಡ್ಡೆಗೆ ಏನಿತ್ತು ಗೊತ್ತಾ ಅಂದ್ರೆ ಮಹಾರಾಜರಿದ್ದಾಗ ಜಾಲ್ದೂಪ ಹಚ್ತಿದ್ದೇವಲ್ಲ, ಆ ಜಾಲ್ದೂಪ ಇಡುವಂಥ ಇದು ಇತ್ತು ನೋಡೋದಕ್ಕೆ. ಏನಂತಾರೋ ಅದಕ್ಕೆ? ಹಾಂ, ಅದೇನಿತ್ತಲ್ಲ ಅದನ್ನು ಈ 3 ಕಾಲಿನ ಅಡ್ಡುಣಿಗೆ ಮೇಲೆ ಇಡ್ತಿದ್ದೇವೆ ನಾವು. ಅದನ್ನು 3 ಕಾಲ ಹಂಗಾರ ದೀಪ ಹಚ್ಚೇವು, ಇದು ಹಚ್ಚೇವು, ಜಾಲ್ದೂಪ ಹಚ್ಚೇವು. ಮಹಾರಾಜರ ಮುಂದೆ ಆ ಜ್ಯೋತಿ ಬೆಳಗಲಿಕ್ಕತ್ತದ. ಆ 3 ಕಾಲ ಅಳಿಗಾಡ್ಲಿಕ್ಕತ್ತೇವು ಅಂದ್ರೆ ಆ ಮ್ಯಾಲಿನ ಸಮಯ ನಿಂದಿರ್ತನು, ಉಳ್ಳಿ ಬೀಳ್ತದ. ಹೌದಲ್ಲ? ಯಾಕಂದ್ರೆ 3 ಕಾಲು ಒಳಗಾಡ್ಲಿಕ್ಕತ್ತಾವ. ಭಕ್ತಿನೂ ಒಳಗಾಡ್ಲಿಕ್ಕತ್ತದ, ಜ್ಞಾನನೂ ಒಳಗಾಡ್ಲಿಕ್ಕತ್ತದ, ವೈರಾಗ್ಯನೂ ಒಳಗಾಡ್ಲಿಕ್ಕತ್ತದ. ಒಂದು 2 ಕಾಲು ಗಟ್ಟಿರ್ಬೇಕಲ್ಲ ಮತ್ತೊಂದು ಹಿಡ್ಕೊಂಡು ನಿಂದಿರ್ಲಿಕ್ಕೆ.
ಮೂರೂ ಅಳಗ್ಯಾಡಿದಾಗ ಮನಸ್ಸು ದುಶ್ಚಿತ ಆಗಲಾರ್ದ ಪ್ರಸನ್ನ ಇರ್ತಾನು. ಠೋಪಾರ ಕುಮಾಯಿ ಠೋಪಾರ ಕುಮಾಯಿ ಠೋಪಾರ ಕುಮಾಯಿ. ಓ ಈ ಮೂರು ಘಟ್ಟಿದ್ದಾಗ ಮಾತ್ರ ಮ್ಯಾಲೆ ಆ ದಿವ್ಯ ಜ್ಯೋತಿ ಅನ್ನುವಂಥದ್ದಲ್ಲ, ಪಂಚ ಪ್ರಾಣವೆಂಬ ಆರುತಿ ಏನದಲ್ಲ ಅದು ಈ ರೀತಿಯ ಆನಂದದಿಂದ ಉರಿತದಲ್ಲ, ಆ ಜ್ಞಾನ ಜ್ಯೋತಿ ಉರಿದೊಳಗೆ ಆ ಜ್ಞಾನದ ಪ್ರಖರತೆ ಒಳಗೆ ವೈರಾಗ್ಯ ಉತ್ಪನ್ನ ಆಗ್ತದೆ. ಠೊಬ್ಬಾರ ಕುಮಾಯಿ ಠೊಬ್ಬಾರ ಕುಮಾಯಿ. ಹೋ ಯಾವಾಗ ಪ್ರಜ್ವಲಿತವಾಗಿ ಆ ಒಂದು ಜ್ಞಾನ ಜ್ಯೋತಿ ನಮ್ಮ ಹೃದಯದೊಳಗೆ ಬೆಳಗಲಿಕ್ಕೆ ಶುರುವಾಗ್ತದ, ಆವಾಗ ವಿಮಲ ಬ್ರಹ್ಮನ ಸ್ಥಿತಿಯ ಅನುಭೂತಿ ಕಿಂಚಿತ್ ಮಾತ್ರ ಯಾವಾಗರೆ ಆಕೋತ ಇರ್ತದೆ. ಮತ್ತದು ಕಾಯಮ್ಮನೇ ಆಗಬೇಕು ಅಂತಂದ್ರೆ ಕಾಯಮ್ಮ ನೀವು ಆ ಜ್ಞಾನ ಜ್ಯೋತಿಯನ್ನು ಧ್ಯಾನದೊಳಗೆ ನೀವು ನಿಮ್ಮ ಹೃದಯದೊಳಗೆ ನಿಮ್ಮ ಕಣ್ಣು ಮುಂದೆ ಪ್ರಕಟ ಮಾಡಿಕೊಂಡ್ರೆ ಮಾತ್ರ ಅದು ಯಾವಾಗಲೂ ಇರ್ತದೆ. ಠೊಬ್ಬಾರ ಕುಮಾಯಿ ಠೊಬ್ಬಾರ ಕುಮಾಯಿ. ಹೋ ಅದಕ್ಕೆ ಪರಮಾರ್ಥಕ್ಕೆ ಮೂರು ಕಂಬಗಳು ಯಾವುವು? ಭಕ್ತಿ, ಜ್ಞಾನ, ವೈರಾಗ್ಯ. ಈ ಮೂರರ ಸ್ವಲ್ಪ ಇಷ್ಟೋ ತನಕ ಸಾಕಷ್ಟು ವಿಸ್ತಾರ ಮಾಡ್ಯಾರ. ಆ ಮೂರರ ಡೆಫಿನಿಷನ್ ಹೇಳ್ತನ್ನ ಏನು ಅಂದ್ರೆ ಮೂರರದ್ದು ಸ್ವಲ್ಪ ವಿವರಣ ಹೇಳ್ತಾನೆ. ಸಮಯದ ಕೊರತೆ ಅದ. ಆ ಹೇಳೋಕ್ಕಿಂತ ಮೊದಲು ಇನ್ನೂ ಒಂದು ಹೇಳಬೇಕಾಗ್ಯದ. ಮತ್ತೇನು ಹೇಳಿಕತ್ರಪ್ಪ ಅನ್ಬೇಡ್ರಿ. ಬಸವ ಜಯಂತಿ ಇವತ್ತು. ಬಸವ ಜಯಂತಿ ಬಸವೇಶ್ವರನ ಅಣ್ಣ ಬಸವಣ್ಣನ ಒಂದು ನೆನಪಾಗಿ ಒಬ್ಬ ಭಕ್ತ ಒಂದು ಪದ ಬರ್ದಾನ. ಹೆಂಗ ಸಮರ್ಥ ರಾಮದಾಸ್ ಮಹಾರಾಜರು ದಾಸಬೋಧನೊಳಗೆ ಯುಗಧರ್ಮ ನಿರೂಪಣ ಅಂತ ಒಂದು ಬರ್ದಾನ. ಅಂದ್ರೆ ಆಗ ಹೆಂಗಿತ್ತು, ಈಗ ಹೆಂಗಾಗ್ಯದ. ಮಹಾರಾಜರಿದ್ದಾಗ ನಾವು ಹೆಂಗಿದ್ದೆವು, ಈಗ ಹೆಂಗಾಗ್ಯವು ಅಂದ್ರೆ ನಮ್ಮ ಈ ಯುಗದ ಇದೇನು ಆಗಂದ್ರಲ್ಲ, ಯಾವ ಜನ್ರೇಷನ್ ಗ್ಯಾಪ್ ಅಂದ್ರೆ ಆ ಜನ್ರೇಷನ್ ಗ್ಯಾಪ್ನೊಳಗೆ ಏನು ಆಗ್ಯದ ಅಂತನ್ನುವಂಥದ್ದು ಆ ಬಸವಣ್ಣವ್ರ ಭಕ್ತಗೂ ಸಹಿತ ಅನಿಸೇದ. ಅವ್ರಿಗೆ ಅನಿಸ್ಯಾವನ್ನಾನ ಬಸವಣ್ಣ ಮತ್ತೆ ಯಾರನ್ನ ಬೇಡ್ಕೋದದ? ಅವ ಬಸವಣ್ಣನೇ ಬೇಡ್ಕೊಂಡಾನ. ಅದು ಏನು ಬೇಡ್ಕೊಂಡಾನಂದ್ರೆ, ಹರೇ ಕಲ್ಯಾಣದಣ್ಣ ನೀ ಬಾರೋ ಬಸವಣ್ಣ, ಕಲ್ಯಾಣದಣ್ಣ ನೀ ಬಾರೋ ಬಸವಣ್ಣ. ನೀನು ಬರದಿರಲು ಜಗವೆಲ್ಲ ಅಳಿಗಾಲವಣ್ಣ, ಈ ಲೋಕ ಕಾಣ ಕಲ್ಯಾಣದಣ್ಣ ನೀ ಬಾರೋ ಬಸವಣ್ಣ, ಕಲ್ಯಾಣದಣ್ಣ ನೀ ಬಾರೋ ಬಸವಣ್ಣ. ನೀನು ಬರದಿರಲು ಜಗವೆಲ್ಲ ನಾ ಹೆಂಗಂತ ಹಂಗಂತ. ನೀನು ಬರದಿರಲು ಜಗವೆಲ್ಲ ಅಳಿಗಾಲವಣ್ಣ, ಈ ಲೋಕ ಕಾಣ ಕಲ್ಯಾಣದಣ್ಣ. ಅವಂತಾನ ನೀ ಬರ್ಲಿಕ್ಕಂದ್ರೆ ಈ ಜಗತ್ತನೇ ಅಳಗಾಲ ಆಗೋ ಲೆಕ್ಕನಾಗದ ಅಂತ. ಈಗ ಖರೆ ಹಂಗೆ ಅದ. ಈಗ ನಮ್ಮನ್ನು ನಾವು ಹೊಕ್ಕು ನೋಡಿದೆ ಅಂದ್ರೆ ನಮ್ಮ ಮಕ್ಕಳ ಜೀವನ, ನಮ್ಮ ಜೀವನ, ನಮ್ಮ ಸಂಬಂಧಿಕರ ಜೀವನ, ಸದ್ಯದ ಪೀಳಿಗೆಯ ಜೀವನ, ಇವ್ರೆಲ್ಲ ಹೆಂಗೆ ಬದುಕಲಿಕ್ಕತ್ತೇವೆ ನಾವು ಅಂದ್ರೆ ಹೆಂಗೆ ಬದುಕಬೇಕು ಅನ್ನೋದು ಗೊತ್ತಿಲ್ಲದೆ ಬದುಕಲಿಕ್ಕತ್ತೇವೆ. ಹಿಂಗಾಗಿ ಏನಾಗಿಬಿಟ್ಟದ, ಸತ್ಯ ಶಿವ ಧರ್ಮ ಸಿರಿ ಎಲ್ಲ ಲಯವಾಗಿದೆ, ಸತ್ಯ ಶಿವ ಧರ್ಮ ಸಿರಿ ಎಲ್ಲ ಲಯವಾಗಿದೆ, ಮುಕ್ತಿ ಮರೆ ಮೋಸ ಗೈವರಿಗೆ ಜಯವಾಗಿದೆ. ಮುಕ್ತಿ
ಮರೆ ಮೋಸಗೈವರಿಗೆ ಜಯವಾಗಿದೆ. ಭಕ್ತಿ ಭಾಂಡಾರವು ಮುಕ್ತಿ ಮಂದಿರವು, ಭಕ್ತಿ ಭಾಂಡಾರವು ಮುಕ್ತಿ ಮಂದಿರವು, ಸತ್ಯ ಜೀವನದ ಸಾರವು ಬರಿದಾಗಿದೆ ಬರಿದಾಗಿದೆ. ಕಲ್ಯಾಣದ ನೀತಿ ನಿಜ ತತ್ವ ನಿಜ ಸಾರ ಹೊಲಸಾಗಿದೆ. ಲಕ್ಷ ಕೊಟ್ಟು ಕೇಳ್ರ, ನೀತಿ ಅನ್ನುವಂಥದ್ದು ನಿಜವಾದ ತತ್ವ ಅನ್ನುವಂಥದ್ದು ಇವೆಲ್ಲ ಹೊಲಸಾಗಿ ಹೋಗಿಬಿಟ್ಟವಂತ. ಈಗ ಅದು ಇರುವುದೇ ಬೇರೆ ಅದ, ಹೇಳುವುದೇ ಬೇರೆ ಅದ. ಆಮೇಲೆ ಹೇಳುವುದೇ ಬೇರೆ ಅದ, ಇರುವುದೇ ಬೇರೆ ಅದ. ಅದಕ್ಕೆ ಒಂದ ನೀತಿ ನಿಜ ತತ್ವ ನಿಜ ಸಾರ ಹೊಲಸಾಗಿದೆ. ಪ್ರೀತಿ ವಿಶ್ವಾಸ ನದಿ ಪೂರ್ಣ ಕಲಕಾಗಿದೆ. ಮೃತ್ಯು ಮನೆಯಾಗಿದೆ, ಕರೆಯೋಳೂರಿ ತುಂಬಿದೆ. ಸತ್ಯ ಸುಜನರಿಗೆ ಹುಸಿಯಾಗಿದೆ ಹುಸಿಯಾಗಿದೆ. ಕಲ್ಯಾಣದನ್ನ ಪುಣ್ಯ ಪಾಪಕ್ಕೆ ಕೈ ಮುಗಿದು ಹೋಳಾಗಿದೆ. ಪುಣ್ಯ ಅನ್ನುವಂಥದ್ದು ಪಾಪಕ್ಕೆ ಕೈ ಮುಗಿದು ಮಗ್ಲಾಯಿಸಿ ಹೊಂಟದಂಥದ್ದು. ಯಾಕಂದ್ರೆ ಪಾಪ ಎಕ್ದಮ್ ಹಂಗೆ ಬಲ ಆಗಿಬಿಟ್ಟದ. ಪಾಪ ಇಷ್ಟು ಒಂದು ಇದಾಗ್ಯದಲ್ಲ. ಆ ಇದ್ರಾಗ ಸಾರವಾಡ ಇವರು ಬರ್ದಾರಲ್ಲ ಮುಂಡ್ಗಿ, ಅದ್ರಾಗ ಅಂತ ನೋಡ್ರಿ, ಹೌದಲ್ರಿ? ಇನ್ನು ನೋಡಿರಿ ಲೋಕದಾಟಣ್ಣ, ಸುಳ್ಳಲ್ಲೋ ಎಣ್ಣ, ಮೊಳ್ಳ ಜನರಿಗೆ ತಿಳಿಯುವುದಿಲ್ಲಣ್ಣ. ಜೋಳ ಜೊಟ್ಟೊಂದು ಹಾರತೈತಿ, ಒಳ್ಳೆ ಬೀಜ ಒಂದು ಉಳಿಯತೈತಿ. ಮೊಳ್ಳ ಹಾದ ಕುರಿಯ ಹಂಗೆ ಕಲ್ಲ ಒಲ್ಲಿ ಜಗ ಹೋಯ್ತಿ. ಇನ್ನು ನೋಡಿರಿ ಲೋಕದಾಟ. ಅದ್ರಾಗಂತಾರವರು, ಹುಲ್ಲು ಕಲ್ಲಿಗೆ ಜಗಳ ಬಿತ್ತಣ್ಣ, ಹುಲ್ಲೆದ್ದು ಬಡಿವಾಗ ಕಲ್ಲು ಅಂಜಿ ಓಡುತ್ತದಣ್ಣ. ಹುಲ್ಲಿಗೆ ಮತ್ತು ಕಲ್ಲಿಗೆ ಜಗಳ ಬಿತ್ತಂತ, ಹುಲ್ಲು ಬಡಿಲಿಕ್ಕೆ ಹೋತಂತ, ಕಲ್ಲು ಅಂಜಿ ಓಡೋತಂತ. ಪುಣ್ಯ ಪಾಪಕ್ಕೆ ಕೈ ಮುಗಿದು ಹೋಳಾಗಿದೆ. ಮಾನ್ಯ ಸತಿ ಧರ್ಮ ಮತಿಯೆಲ್ಲ ಹಾಳಾಗಿದೆ. ಕರ್ಮ ಗತಿ ನಿಂತಿದೆ, ಧರ್ಮ ಬೀಳಾಗಿದೆ. ಕರ್ಮ ಗತಿ ನಿಂತಿದೆ, ಧರ್ಮ ಬೀಳಾಗಿದೆ. ಶರಣು ಕುಲಕೋಟಿ ಮಾಯಕ್ಕೆ ಬಲಿಯಾಗಿದೆ ಬಲಿಯಾಗಿದೆ. ಕಲ್ಯಾಣ ದಂಡ ಬಂಗಾರು ನೀನು ಬರದಿರಲು ಜಗವೆಲ್ಲ ಅರಿಗಾಲವಣ್ಣ. ಈ ಲೋಕ ಕಾಣ ಕಲ್ಯಾಣದನ್ನ ನಿವಾರು. ಕಲ್ಯಾಣದ ಬಾರೋ ಬಸವಣ್ಣ, ಬಾರೋ ಬಸವಣ್ಣ. ನೀನು ಬರದಿರಲು ಜಗವೆಲ್ಲ ಅಳಿಗಾಲವಣ್ಣ. ಕಡಿ ನುಡಿಯೊಳಗೆ ಹೇಳ್ತಾರ, ಶರಣು ಕುಲಕೋಟಿ ಮಾಯಕ್ಕೆ ಬಲಿಯಾಗಿದೆ. ಈ ಒಂದು ಶರಣರು ಸಂತರು ಅನ್ನೋರು ಏನಾಗಿಬಿಟ್ಟಾರ ಅಂದ್ರೆ ಮಾಯಕ್ಕೆ ಬಲಿಯಾಗಿಬಿಟ್ಟಾರ. ಅವರು ವೈರಾಗ್ಯದ ಮಾತರೇ ಆಡ್ತಾರ. ಪ್ರಬಲವಾದ ವೈರಾಗ್ಯ ಬೇಕದು. ಮಾತಾಡೋದಕ್ಕ ಇರುವುದಕ್ಕ ಒಂದಿತ್ತಂದ್ರೆ ಇಷ್ಟೊತ್ತಿಗೆ ಕೈಲಾಸ ಒಂದೇ ಗೇನು ಉಳಿತಿತ್ತಿಷ್ಟ. ಒಂದಿಗೆ ಕೂಗಳಂತೆ ಕೈಲಾಸ ಇರ್ತಿತ್ತು ನೋಡು. ವೈಕುಂಠ ಒಂದು ಕೂಗಿದ್ರೆ ವೈಕುಂಠದನವ್ರು ಬರ್ತಿದ್ರು. ನಮ್ದು ಹಂಗಿಲ್ಲ, ಹೇಳೋದೇ ಬೇರೆ. ಸಮರ್ಥರಂದ್ರು ಈ
ದಾಸಬೋಧ ನಾ ಬರಿಬೇಕಾದ್ರ ಆದಿ ಕೇಳಿ ನಾ ಮೊದಲು ಅದನ್ನ ಮಾಡೀನಿ, ಮಗ ಸಾಂಗೀತಿನ ಆಮೇಲೆ ಹೇಳಿ ನಾನು ಹೇಳಿ ಮಾಡಿ ಇಲ್ಲ ನಾ ಮೊದಲು ಮಾಡೀನಿ ಅದನ್ನ ಮೊದಲು ಮಾಡಿ ಹೇಳಿದಂತ ಹೇಳ್ಯಾರಂತೇಳಿ ಇಲ್ಲಿ ತನಕ ಗ್ರಂಥ ಕಡೆ ಕಟ್ಟಿರ ಇಟ್ಟಾರ. ಕೆಂಪರಿವಿಯೊಳಗೆ ಕಟ್ಟಿಟ್ಟು ಜಯ ಜಯ ದಾಸಬೋಧ ಗ್ರಂಥ ರಾಜ ಪ್ರತಿ ಆರತಿ ಉವಳಿ ಜ್ಞಾನಬಾಳ ಜಯ ಜಯ ಇರ್ಲಿಲ್ಲ ಅಂದ್ರೆ ಇಷ್ಟರೇ ಆಗ್ಯದ. ಇರ್ಲಿಕ್ಕಂದ್ರೆ ಆ ಗ್ರಂಥ ಎಲ್ಲೇ ಇಟ್ಟು ಬಿಡ್ತಿದ್ರು ಅದನ್ನು. ಹಿಂಗೆ ಎಷ್ಟೋ ಗ್ರಂಥಗಳು ಮೂಲಿ ಸೇರಿಬಿಟ್ಟು ಒಂದು ಗ್ರಂಥ ಸದ್ಗುರು ಮಹಾತ್ಮರು ಬರೆದು ನಮಗೆ ಕೊಡ್ಬೇಕಾತಂದ್ರೆ ಅದ್ರ ಹಿಂದೆ ಶ್ರಮ ಎಷ್ಟದ ವಿಚಾರ ಮಾಡ್ರಿ ನೀವು. ಈಗೇನು ಹೋಗಿ ಟೈಪಿಂಗ್ ಹೊಡೆದು ಇರಾಗ ಕಂಪ್ಯೂಟರ್ನಾಗ ಪ್ರಿಂಟ್ ತಕ್ಕೊಂಡು ಬರ್ತೇವೆ ನಾವು ಗ್ರಂಥಗಳು. ಆವಾಗ ಗಲಗ ಮಸಿ ಕಾಗದ ದಾರ ಅಂಟ ಎಲ್ಲ ತಯಾರು ಮಾಡ್ಕೊಂಡು ಇಟ್ಟುಕೊಂಡು ಗಲಗದ್ಲೆ ಬರಿಬೇಕಾಗ್ತಿತ್ತು. 1100 ಮಠ ಸಮರ್ಥ ರಾಮದಾಸ್ ಮಹಾರಾಜರು ಆವಾಗಿದ್ದು ಅಂತ 1100 ಮಠಕ್ಕೆ ಒಂದೊಂದು ಗ್ರಂಥ ಕೈಲೇ ಬರೆದು ಕೊಟ್ಟಾರ. ಮೊದಲು ಅಕ್ಷರ ಶುದ್ಧ ಇದ್ದವ್ರನ್ನ ಶಿಷ್ಯರನ್ನ ಮಾಡ್ಕೊಂಡ್ರೆ ಅವ್ರು ಕಲ್ಯಾಣಿನ ಮಾಡ್ಕೋಬೇಕಾದ್ರೆ ಹಂಗೆ ಮಾಡಿದ್ರು. ಬರ್ದು ನೋಡಿ ಅಕ್ಷರ ಚಲೋ ಬಾರಪ್ಪ. ಯಾಕಂದ್ರೆ ಮಹಾತ್ಮರ ಕಳಕಳಿ ಹೆಂಗಿರ್ಬೇಕು ನೋಡ್ರಿ. जगाच्या कल्याण संतांच्या विभूती, जगाच्या देह कष्टवीती परोपकारे, देह कर्तवीती परोपकारे परोपकारे, थोरी वसंडीली थोरी वसंडी थोरी वसंडी जगांच्या कल्याण संतांच्या विभूती. ಈಗೆಲ್ಲ ಇಂಥ ಈಗ 27 ಸಪ್ತಾಹಗಳನ್ನ ಮಹಾರಾಜರು ಹಾಕಿಕೊಟ್ರು. ಹೇಳ್ಕೊತ ಅಡ್ಡಾಡ್ತೇನೋ 27 ಸಪ್ತಾಹ ಹಾಕಬೇಕಾದ್ರೆ ಮಹಾರಾಜರು ಎಷ್ಟು ಪ್ರಯತ್ನ ಮಾಡಿದ್ರು ಒಬ್ಬರ ವಿಚಾರ ಮಾಡ್ಯವನು. ಒಂದು ಸಪ್ತಾಹ ಮಾಡ್ಬೇಕಾತಂದ್ರ ಮಹಾರಾಜರು 4-5 ಮಂದಿ ಮೇಲೆ ಸಪ್ತಾಹ ಮಾಡ್ಯಾರ. ಕುಬಕಡ್ಯಾಗೂ ಹೆಚ್ಚಿರ್ತಿದ್ದಿಲ್ಲ ಅವರು, ವಿಜಾಪುರದಾಗೂ ಹೆಚ್ಚಿರ್ತಿದ್ದಿಲ್ಲ, ಮತ್ತೆ ಎಲ್ಲೂ ಹೆಚ್ಚಿರ್ತಿದ್ದಿಲ್ಲ. ಅವ್ರು ಎಲ್ಲಿರ್ತದಂದ್ರೆ ಶಿಷ್ಯರ ಮನೆಯೊಳಗೆ 4 ದಿವಸ ಇರ್ತಿದ್ರು. 4 ದಿವಸ ಯಾಕೆ ಇರ್ತಿದ್ರು ಅಂದ್ರೆ 3 ದಿವಸ ದಾಸಬೋಧ ಹಚ್ತಿದ್ರು. ದಾಸಬೋಧ ಹೂ ಇದು ಮಾಡಿದ ಕೂಡಲೇ ಮತ್ತೊಬ್ಬರು ಶಿಷ್ಯರ ಕಡೆ ಹೋಗ್ತಿದ್ರು, ಅಲ್ಲಿಯೂ ದಾಸಬೋಧ ಹಚ್ತಿದ್ರು. ನೋಡ್ರಿ, ನಮ್ಮ ಬಿಜ್ಜರ್ಗಿ ಬಸಣ್ಣ ಮನೆಯಾಗ ಸಪ್ತಾಹ ಹಾಕಿಕೊಟ್ರು. ಯಾರು ಸಪ್ತಾಹ ಹಾಕಿಕೊಟ್ಟಾರ? ಸಂಪ್ರದಾಯದ ಮೂಲ ಪುರುಷರಾದಂತಹ ಕಾಡಸಿದ್ದೇಶ್ವರ ಮಹಾರಾಜರ ಸಪ್ತಾಹ ಹಾಕಿಕೊಟ್ಟಾರ. ಹಂಗಾರ ಬಸಣ್ಣ ಶ್ರೀಮಂತ ಇದ್ದಾನ ಸಂಪ್ರದಾಯದ ಮೂಲ ಪುರುಷರ ಸಪ್ತಾಹ ಹಾಕಿಕೊಂಡು ಅಂತ ಹಾಕಿದ್ರ ಅಂದ್ರೆ ಇಲ್ಲ, ಬಸಣ್ಣ ಅಂತ ಒಬ್ಬ ನಿಷ್ಠಾವಂತ ಭಕ್ತಿ ಇದ್ದಾನಂತ ಹಾಕಿಕೊಟ್ರು. ಟೊಬ್ಬಾರ ಕುಮಾಯಿ ಟೊಬ್ಬಾರ ಕುಮಾಯಿ. ಓ ಹಂಗ ಇವತ್ತು ಬಸವಣ್ಣವರ ಬಂದ ಹುಟ್ಟಿದ ದಿವಸದ ನಿಮಿತ್ತವಾಗಿ ಇಟ್ಟುಕೊಂಡು ಸಮರ್ಥರ ಸಪ್ತಾಹ ಹಾಕಿಕೊಟ್ಟಾರ. ಆ ಅಣ್ಣ ಬಸವಣ್ಣವರ ವಚನಗಳನ್ನು ನಾವು ಬೇಕಾದಷ್ಟು ಚಂದಗೆ ಅಂತೇವೆ. ಒಬ್ಬೊಬ್ಬರಂತೂ ನಾ ಆಧಾರದಾಗ ಅಂತನಂತ, ಅವನ ಆಧಾರೇ ತಪ್ಪಿ ಬಿಟ್ಟದ. ಅವಂತಾನ ನಾ ಆಧಾರದಾಗ ಅಂತನ್ರಿ. ಅದು ಅವ್ರಂತಾರ ಕಳಬೇಡ. ಕಳಬೇಡ ಅಂದ್ರೆ ಏನಪ್ಪ ರಾಮು? ತುಡುಗು ಮಾಡಬೇಡ, ಕೊಲಬೇಡ, ಯಾರನ್ನೋ ಮರ್ಡರ್ ಮಾಡಬೇಡ. ಅಲ್ಲ, ಯಾರ ಅಂತಃಕರಣಕ್ಕೂ ನೋವು ಮಾಡಬೇಡ. ಒಬ್ಬರ ಅಂತಃಕರಣಕ್ಕೆ ನೋವು ಮಾಡಿದ್ರೆ ಒಬ್ಬರನ್ನ ಕೊಂದಷ್ಟು ಪಾಪದ ಕಲ್ಪನಾ ಮಾಡ್ಕೊಂಡು. ಖುಷಿಯನ್ನು ಹೊಡಿಯಲು ಬೇಡ,
ಸುಳ್ಳಂತರೂ ಹೇಳಬೇಡ. ಯಾರು ಕೂತಾರಿಲ್ಲೇ? ಖುಷಿಯ ನುಡಿಯಲು ಬೇಡ, ಸುಳ್ಳು ಹೇಳಬೇಡ. ಸುಳ್ಳು ನಮ್ಮಲ್ಲಿಲ್ಲ ವಯ್ಯ, ಸುಳ್ಳೇ ನಮ್ಮ ದೇವರು. ಸುಳ್ಳು ನಮ್ಮಲ್ಲಿಲ್ಲ ವಯ್ಯ, ಸುಳ್ಳೇ ನಮ್ಮನಿ ದೇವರು. ಸುಳ್ಳೇ ನಮ್ಮನಿ ದೇವರು, ಸುಳ್ಳೇ ನಮ್ಮನಿ ದೇವರು. ಸುಳ್ಳು ನಮ್ಮಲ್ಲಿಲ್ಲ ವಯ್ಯ, ಸುಳ್ಳೇ ನಾವು ಸುಳ್ಳು ಮಾತಾಡಿದ್ರೆ ಕರೆ ನಮ್ಮ ಮನಿ ದೇವ್ರು ಸುಳ್ಳಿದ್ದಾನ. ಅದೇ ನಮ್ಮ ಮನಿ ದೇವ್. ಹೋ, ನಿಮ್ಮ ಮನಿ ದೇವ್ರು ಯಾರೇ ಅಂದ್ರೆ ಸುಳ್ಳಪ್ಪ ಮಹಾರಾಜರು ಅಂದ್ರ ಸುಳ್ಳಂತರೂ ನಾವು ಹೇಳೋದಿಲ್ಲ ಕರೆ. ಆದ್ರೆ ನಮ್ಮ ಮನಿ ದೇವ್ರು ಇದ್ದಾರಂದ್ರೆ ದೇವ್ರ ಸಿಟ್ಟಿಗೆ ಹೇಳ್ತಾರಂತಾರೆ, ಸುಳ್ಳು ಹೇಳಬೇಕಿಲ್ಲ. ಹಿಂಗಾಗಿ ಒಂದು ಸ್ವಲ್ಪ ನೋಡ್ಕೊಂಡು ನಮಗೆ ಎಷ್ಟು ಬೇಕಾತ ಹೇಳ್ಕೊತಿದ್ದೇವ್ರೆ. ಹಂಗ ಖುಷಿಯನ್ನು ಉಡಿಯಲು ಬೇಡ, ಮುನಿಯ ಬೇಡ, ಹಳಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ. ತನ್ನ ಬಣ್ಣಿಸಬೇಡ ಅಂದ್ರೆ ಏನು ಡಾಕ್ಟ್ರ? ನಿನ್ನೆ ಹೊಗಳ್ಕೋಬೇಡ ಅಂತ. ನಮ್ಮನ್ನ ಹೊಗಳ್ಕೋದಿಲ್ಲ, ಆದ್ರೆ ನಮ್ಮನ್ನು ಮಂದಿ ಹೊಗಳ್ಬೇಕು ಅನ್ನೋದು ಮಾತ್ರ ನಮಗೆ ಕಾಯಂ ಒಳಗೆ ತುಂಬಿಕೊಂಡು ಬಿಟ್ಟಿರ್ತದೆ. ಬಂದ ಕೂಡಲೇ ಈಗ ನೋಡ್ರಿ, ಈ ಒಬ್ಬ ಯಾರ ಕೀರ್ತನ ಕೂಡ್ಲಿ ಬರೋದು ನಮಗೇನು ಗೊತ್ತಿಲ್ಲರಿ. ಮತ್ತು ಗೊತ್ತಿಲ್ಲ ಅಂದ್ರೆ ಯಾಕೆ ಗೊತ್ತಿ? ಹಂಗಾದ್ರೆ ನಾವೇನು ಗೊತ್ತಿಲ್ಲರಿ, ನಮಗೇನು ಜ್ಞಾನ ಇಲ್ಲ. ಸುಮ್ಮ ನೀವು ಹೇಳಂತೀರಂತ ಹೇಳ್ತ ಅಂದ್ರೆ ಏನದು? ಅವಾಗ ನಾವು ಅನ್ಬೇಕು ಅವ್ರಿಗೆ, ಏನ್ರಿ ನಿಮಗೂ ಜ್ಞಾನ ಇಲ್ಲ? ಎಂಥ ಮಾತ್ರಿ ನೀವು, ಜ್ಞಾನದ ಒಂದು ಈಶ್ವರರೇ ಇದ್ದಂಗಿದ್ದೀರಿ ಅಂತ. ಇಷ್ಟೇ ಹೊಗಳ್ಕಬೇಕಾಗ್ಯದ ನಮಗೆ, ಮತ್ತೊಂದೇನಿಲ್ಲ. ಈ ಕೀರ್ತನ ಮುಗಿದ ಕೂಡ ನಾನು ಯಾರೇ ಹೊಗಳಬೇಕು. ಸಂಗಣ್ಣವ್ರ ಏನು ಕೀರ್ತನ ಚಂದ ಹೇಳಿ, ಇಷ್ಟರ ಸಂಬಂಧ ಕೀರ್ತನ ಹೇಳೋದು ಅಂದ್ರೆ ಮಂದಿ ಹೊಗಳು ಸಂಬಂಧ ಹೇಳಿಕ್ಕೆ ಹೋಗ್ತೇವೆ. ಕರೆ ಮಹಾರಾಜರು ಹೊಗಳಬೇಕು ಅಂತೇಳಿ ಮಹಾರಾಜರ ಒಂದು ಸಂತೋಷಕ್ಕಾಗಿ ಎಂದು ನಾವು ಕೀರ್ತನ ಹೇಳ್ತೇವಲ್ಲ, ಅಂದು ನಮ್ಮ ಭಕ್ತಿ ಪರಿಪೂರ್ಣ. ಭಕ್ತ ಹೆಂಗಿರಬೇಕು ಅಂದ್ರ ಭಕ್ತ ವಿಭಕ್ತನಾಗಿರ್ಬೇಕಂತ. ಭಕ್ತ ಭಗವಂತ ಏಕಾದು ಅಂತಂದ್ರ ಸಮುದ್ರ ನೀರ, ಈಗ ಈ ನೀರು ಹೋಗಿ ಸಮುದ್ರಕ್ಕೆ ಕುಡಿದುಕೊಳ್ಳಿ ಹೆಂಗೆ ಅದು ಸಮುದ್ರ ಆಗ್ತವಲ್ಲ, ಹಂಗೆ ಭಕ್ತ ಸಂಪೂರ್ಣವಾಗಿ ತನ್ನ ಗುರುವಿನ ಒಳಗೆ ಅನನ್ಯವಾಗಿ ಶರಣಾಗತನಾಗಬೇಕು. ಅದು ಭಕ್ತಿ ಅನಿಸ್ಕೋತಾನೆ. ದೇವ ಮಣಿಜೆ ಆಪುಲೆ ಪ್ರಾಣ, ಪ್ರಾಣಾಸೀನ करावे निर्वाण, परम प्रीतीचे लक्षण ते ऐसे असे. ಸ್ವಲ್ಪ ಕಡಿಮೆ ಮಾಡ್ತೇನೆ ನೋಡಿ ಸರ್. ದೇವರಂದ್ರೆ ಏನಪ್ಪ ಅಂದ್ರೆ ನನ್ನ ಪ್ರಾಣ. ದೇವರಂದ್ರೆ ಯಾರು ಮೊದಲಾದ ಬೇಕಲ್ಲ? 33 ಕೋಟಿ ದೇವತೆಗಳು. ಯಾವ ದೇವರು ನೀವು ಮೂವಂಗಾರ? ಯಾವ ದೇವರು ಬೇಕಲ್ಲ? ಖರೇ ದೇವರು ಯಾರಂದ್ರ ಸಕಲ ದೇವಾಂಚೆ ದೈವತ, ಸಕಲ ದೇವಾಂಚೆ ದೈವತ. सद्गुरु एकला, सद्गुरु एकला, सकल देवांचे दैवत, सकल देवांचे दैवत, सकल हो सकल देवांचे दैवत. ನಮ್ಮ ಸದ್ಗುರುನಾಥ ಇದ್ದಲ್ಲ, ಅವ ನಮ್ಮ ದೇವರ. ಆ ನಮ್ಮ ದೇವರ ಅಂದ್ರೆ ನನ್ನ ಪ್ರಾಣ ಅಂತ ತಿಳ್ಕೋಬೇಕು. ಸದ್ಗುರುನಾಥ ಅಂದ್ರೆ ನನ್ನ ಪ್ರಾಣ. ನನ್ನ ಪ್ರಾಣವನ್ನು ನಾ ಎಷ್ಟು ಪ್ರೇಮ ಮಾಡ್ತಾರಲ್ಲ ಹುಡುಗರೇ, ಲಕ್ಷ್ಯ ಕೊಡ್ರಿ. ನನ್ನ ಪ್ರಾಣವನ್ನು ನಾ ಎಷ್ಟು ಪ್ರೇಮ ಮಾಡ್ತಿಲ್ಲ ಅಷ್ಟು ನನ್ನ ಸದ್ಗುರುನಾಥನನ್ನು ನಾ ಪ್ರೇಮ ಮಾಡಬೇಕು. ಮತ್ತು ಸದ್ಗುರುನಾಥನನ್ನು ಆ ರೀತಿ ನಾವು ಪ್ರೇಮ ಮಾಡಿದ್ದೇ ಆದ್ರೆ ನಮ್ಮ ಚಿಂತನ ಸದ್ಗುರುನ ಬಿಟ್ಟು ಮತ್ತೊಂದು ಏನೋ ಮಾಡೇತಿರುವುದಿಲ್ಲ. ಎಲ್ಲಿ ಕೂತ್ರು ಅದೇ,
ಕುಂತ್ರೆ ನಿಂತ್ರೆ ಅವನ ಧ್ಯಾನ, ಜೀವಕ್ಕಿಲ್ರಿ ಸಮಾಧಾನ. ಅವನಿಗೆಷ್ಟು ಬಿಗುಮಾನ, ಅವನೇ ನಮ್ಮ ಗೆಳೆತ. ಕೇಳಿದಿಲ್ಲ? ಕೂತಾಗ ನಿಂತಾಗ ಏನು ಮಾಡಿದ್ರು ಸಹಿತ ಗುರುನಾಥನೇ ಅವನು ಚಿಂತನೆ ಮಾಡಬೇಕು. ಬಾಯಾಗ ತುತ್ತಾಕೋ ಹೊತ್ನ್ಯಾಗ ಅನ್ನಬೇಕು, ಮಹಾರಾಜ್ ನನ್ನ ಗುರುನಾಥ ಊಟ ಮಾಡ್ಯಾನ ಇಲ್ಲೋ, ನನ್ನ ಗುರುನಾಥ ನೀರಡಿಕೆ ಆಗಿರಬೇಕು ಅಲ್ಲೋ, ನನ್ನ ಗುರುನಾಥ ಸಿಟ್ಟಿಗೆದ್ದಾನನು, ಯಾಕೋ ಗಂಭೀರ ಅನ್ನಿಸ್ಲಿಕ್ಕತ್ತಾನ, ನನ್ನ ಮೇಲೆ ಸಿಟ್ಟಿಗೆದ್ದಾನನು, ನನ್ನ ಕಡೆ ಏನು ತಪ್ಪಾಗ್ಯದ, ನಾ ಇವತ್ತೇನು ತಪ್ಪು ಮಾಡೀನಿ, ಇಷ್ಟೆಲ್ಲ ವಿಚಾರ ಮಾಡಿಕೊಂಡ ಅವನನ್ನು ಪ್ರೇಮ ಮಾಡೋದೇನದಲ್ಲ, ಅದು ಪ್ರಾಣಕ್ಕಿಂತಲೂ ಪ್ರೇಮ ಮಾಡೋದು. ದೇವ ಮಂಜ್ಯ ಪುಲೆ ಪ್ರಾಣ ಪ್ರಾಣಾಸೀನ ಕರಾವೇ ನಿರ್ವಾಣ ಪರಮ ಪ್ರೀತಿಯ ಲಕ್ಷಣತೆ ಐಸೆ ಪವಿತ್ರವಾದ ಭಕ್ತಿಯ ಲಕ್ಷಣ ಹಿಂಗದ ಅಂತಾರೆ ನೋಡೋರು. ಈ ಭಕ್ತಿ ನಾವು ಮಾಡಿದ್ದೆ ಆದ್ರೆ ವಿಮಲ ಬ್ರಹ್ಮನ ಸ್ಥಿತಿಯ ಅನುಭವಕ್ಕೆ ಬರ್ತದ. ಆವಾಗ ಸದ್ಗುರುಗಳ ರೂಪ ಅಲ್ಲ, ಸದ್ಗುರುಗಳ ಸ್ವರೂಪ ನಮ್ಗೆ ಗೊತ್ತಾಗ್ತದೆ. ಇರ್ಲಿಕ್ಕಂದ್ರೆ ನಾವು ಮಹಾರಾಜರು ಹಂಗಿದ್ರು ಹಿಂಗಿದ್ರು ಅಂತ ನಮಗೇನು ಕಂಡಾರದಂತೆವು, ನಮಗೆ ಕಂಡದ್ದು ಸದ್ಗುರುಗಳ ರೂಪ. ಸದ್ಗುರುಗಳ ಸ್ವರೂಪ ಹೆಂಗದ ಅಂದ್ರೆ ಅದು ವಿಮಲ ಬ್ರಹ್ಮ ಸ್ವರೂಪದ. ಆ ಸ್ವರೂಪ ಹೆಂಗದ ಅಂದ್ರೆ ಹರೇ ನಭಾಸಾರಿಕೆ ರೂಪಯ ರಾಘವಾತೆ, ನಭಾಸಾರಿಕೆ ರೂಪಯ ರಾಘವಾತೆ. मनी चिंतिता मूळ तुटे भवाचे, मनी चिंतिता मूळ तुटे भवाचे, नभासारिके तया पाहता देहा बुद्धी उरेना, सदा सर्वदा आर्त पोटी जिरेना, सदा सर्वदा आर्त पोटी जिरेना, नभासारिके मना मना गुजरे तुझ हे प्राप्त झाले, परी अंतरी पाहिजे यत्न केले, सदा श्रवणे पाविजे निश्चयासी, धरी सज्जन संगती धन्य होती, नभासारिके मना संगा सर्व संगाचा तोडी, मना संगा सर्व संगाचा तोडी, मना संगा मोक्ष, मना संगा मोक्ष तत्काल जोडी, मना संगहा साधना शीघ्र तोडी, मना संगहा द्वैत विशेष मोडी, नभासारिके रूप नभासारिके या राघवा या राघव गोपार कुमाई गोपार कुमाई गोपार कुमाई ओ
ನಭಾಸಾರಿಕೆ ರೂಪಯ ರಾಘವಾತೆ. ಇದು ಸಮರ್ಥರು ಮನಾತೆ ಶ್ಲೋಕನಾಗ ಬರ್ದಾರೆ. ಏನಂತಾರ ಅವರು? ನಭಾಸಾರಿಕೆ. ನಭ ಅಂದ್ರೆ ಏನು? ಆಕಾಶ. ಆಕಾಶದ ಗತೆ ನನ್ನ ರಾಘವನ ರೂಪದ. ಏನು? ನಭಾಸಾರಿಕೆ ರೂಪ ಯಾ ರಾಘವಾಚೆ. ರಾಘವಾಚೆ ಅಂತಂದ್ರೆ ಯಾಕೆ ಬರೆದ್ರಂದ್ರೆ ಸಮರ್ಥ ರಾಮದಾಸ ಮಹಾರಾಜರ ಗುರುಗಳು ರಾಘವ ಅಂದ್ರೆ ಶ್ರೀರಾಮಚಂದ್ರ ಸದ್ಗುರು ಸಮರ್ಥ ರಾಮದಾಸ ಮಹಾರಾಜರ ಗುರು. ಅದಕ್ಕೆ ನನ್ನ ಗುರುವಿನ ರೂಪ ಹೆಂಗದ ಅಂತ ಹೇಳ್ಬೇಕಂದ್ರೆ ಅವ್ರಂದ್ರು, ನನ್ನ ಗುರುವಿನ ರೂಪ ಹಿಂಗೆ ಮನುಷ್ಯರಿಗತೆ ಇಲ್ಲ, ನಮಗೆ ಹಂಗೆ ಅನಿಸ್ಯದ ಹಂಗಿಲ್ಲ. ನಭಾಸಾರಿಕೆ ಆಕಾಶದ ಗತೆ. ಆಕಾಶ ಹೆಂಗದ ಹಂಗಾರ? ಆಕಾಶ ಹೆಂಗದ ಅಂದ್ರ ಹೆಂಗದ? ಆಕಾಶಕ್ಕೆ ಒಂದು ಏನ್ರಿ ಒಂದು ರೂಪ ಕೊಡ್ರಪ್ಪ. ನೀವು ಹೆಂಗೆ ನೋಡ್ತೀರಿ ಹಂಗೆ ಕಾಣಿಸ್ತದ. ಬೈಸಲೆ ಮಾನೂಸ ಉಠೋನ गेले तेथे आकाशाची राहिले. आकाश चहूकडे पाहिले तरी सन्मुखाचा आहे. ವಿಮಲ ಬ್ರಹ್ಮ ನಿರೂಪಣದೊಳಗಂತಾರ, ಬೈಸಲೆ ಮಾನುಸ ಉಠೋನ गेले. ಕೂತಂತ ಮನುಷ್ಯ ಎದ್ದು ಹೋದಂತ ತಿಳ್ಕೊರಿ. ಕೂತಂತ ಮನುಷ್ಯ ಎದ್ದು ಹೋದಂದ್ರ ಇಲ್ಲಿ ಅವನ ಮ್ಯಾಲೆ ಆಕಾಶ ಇತ್ತು, ಅಲ್ಲಿ ಹೋದ ಕೂಡಲೇ ಆಕಾಶ ಇದ್ದಿದ್ದಿಲ್ಲ ಅನ್ನೋದು. ಅಲ್ಲಿ ಹೋದ್ರು ಹಂಗೆ ಕಾಣಿಸ್ತದ. ಹಿಂಗೆ ನೋಡ್ರಿ ನೀವು ಕಬ್ಬಣ ಬುಟ್ಟಿ ಡಬ್ಬ ಹಾಕಿದಂಗೆ ಕಾಣಿಸ್ತದ. ಮುಂದೊಂದು ಸ್ವಲ್ಪ ಹೋಗಿ ನೋಡ್ರಿ ಆವಾಗೂ ಕಬ್ಬಣ ಬುಟ್ಟಿ ಡಬ್ಬ ಹಾಕಿದಂಗೆ ಕಾಣಿಸ್ತದ. ಮುಂದೊಂದು 500-600 ಯಾಕೆ 1000 ಕಿಲೋಮೀಟ್ರ್ ಹೋಗಿ ನೋಡ್ರಿ ಆವಾಗೂ ಹಂಗೆ ಕಾಣಿಸ್ತದ. ಮತ್ತು ಎಲ್ಲಿ ಹೋದ್ರೂ ಸಹಿತ ಆಕಾಶ ಹಿಂಗೆ ಅದ ಅಂದ್ರೆ ಮತ್ತು ಆಕಾಶಕ್ಕೆ ಒಂದು ಮಿತಿ ಅದ ನಂಗಾರ? ಮಿತಿ ಇಲ್ಲ. ಬ್ರಹ್ಮ ನಿರ್ಗುಣ ನಿರಾಕಾರ, ಬ್ರಹ್ಮ ಸಗುಣ, ಬ್ರಹ್ಮ ನಿರ್ಗುಣ ನಿರಾಕಾರ, ಬ್ರಹ್ಮ ನಿಸ್ಸಂಗ ನಿರ್ವಿಕಾರ, ಬ್ರಹ್ಮಾಸಿ ನಾಹಿ ಪಾರಾವಾರ ಬೋಲತಿ ಸಾಧು. ಅದಕ್ಕೆ ಅವ್ರು ಅಂದ್ರು, ಬ್ರಹ್ಮಗ ಅವ್ನು ಪಾರಾವಾರಿದ್ದಾನೆ ಎಲ್ಲಿ ಹೋದಲ್ಲಿ. ಬೈಸಲೆ ಮಾನೂಸ ಉಠವಣಿಗೆ ಏಲೇತೈತೆ ಆಕಾಶ ತೀರಾಯಿಲೆ. ಆಕಾಶ ಚಹೂ ಕಡೆ ಪಾಯಿಲೆ. ಸುತ್ತಮುತ್ತ ನೋಡಿದ್ರು ಸಹಿತ ಹೆಂಗ ಆಕಾಶ ಕಾಣಿಸ್ತದಲ್ಲ ಹಂಗ ನೀ ಇಲ್ಲಿದ್ರು ಸಹಿತ ನಿನ್ನ ಸಮ್ಮುಖದೊಳಗೆ ಸದ್ಗುರುಗಳಿದ್ದಾರ. ಮುಂಬೈದಾಗ ಹೋದ್ರು ಸಹಿತ ನಿನ್ನ ಮುಂದೆ ಸದ್ಗುರುಗಳೇ ಇದ್ದಾರ. ಫಾರೆನ್ದಾಗ ಹೋದ್ರು ಸಹಿತ ಅಲ್ಲಿ ಮಹಾರಾಜರೇ ಇದ್ದಾರ. ನಾ ಫಾರೆನ್ಕ್ಕೆ ಹೋಗಿ ನೀವು ಕುಬಕಡ್ಡಿಗೆ ಫಾರೆನ್ಕ್ಕೆ ಏನು ಅಮೇರಿಕಕ್ಕೆ ಎಷ್ಟು 14 ತಾಸಿನ ವಿಮಾನದಾಗ ಹಾದ್ಯದ ಅಂದಾಗ ನಾ ಹೆಂಗೆ ಬೇಕಾದಂಗೆ ಮಾಡಿದ್ರೆ ನಡೀತದೆ ಅಂತ ಅಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ. ಅವಾಗ ಬಂದು ದುತ್ತಂತ ನಿಂತು ಬಿಡ್ತಾರೆ ಮಹಾರಾಜರು. ಅದಕ್ಕೆ ನೋಡ್ರಿ ನೀವು ನಮ್ಮ ಮಹಾರಾಜರ ಶಿಷ್ಯರು ಎಲ್ಲೇ ಅಮೇರಿಕಾದಾಗರ ಹೋಗಲಿ, ಆಸ್ಟ್ರೇಲಿಯಾದಾಗರ ಹೋಗಲಿ, ಎಲ್ಲೇ ಹೋಗಲಿ, ಎಲ್ಲೇ ಹೋದರೂ 4 ಹೊತ್ತು ಭಜನೆ ಯಾಕೆ ಬಿಟ್ಟಿಲ್ಲ ಅಂದ್ರೆ ಇಲ್ಲೂ ಇದ್ದಾರ ಅಲ್ಲಿ ಇದ್ದಾರ ಅಂತ ತಿಳ್ಕೊಂಡೇ ಭಯದಿಂದರೇ ಮಾಡ್ಲಿಕ್ಕತ್ತಾರ. ಟೊಬ್ಬಾರ ಕುಮಾರಿ ಟೊಬ್ಬಾರ ಕುಮಾರಿ ಟೊಬ್ಬಾರ ಕುಮಾರಿ. ಓ ಅದನ್ನೇ ಗುರ್ಲಿಂಗ ಜಂಗಮ ಮಹಾರಾಜರು ಅಂದ್ರು, ಹರಿ ನಾ ಹ್ಯಾಂಗ ಬಡವ ನಾ ಹ್ಯಾಂಗ ಪರದೇಸಿ, ನಾ ಹ್ಯಾಂಗ ಬಡವ ನಾ ಹ್ಯಾಂಗ ಪರದೇಸಿ. ನೀ ಅನ್ನ ಸರಿಯವಿರಲು, ನೀ ಅನ್ನ ಸರಿಯವಿರಲು, ನಾ ಹ್ಯಾಂಗ ಬಡವ ನಾ ಹ್ಯಾಂಗ ಬಡವ. ನೋಡ್ರಿ ಗುರ್ಲಿಂಗ ಜಂಗಮ ಮಹಾರಾಜರು ಬರೆದ ಪದ ಇದು. ನಾ ಹೆಂಗ ಬಡವ ಅಂತ. ಯಾಕಂದ್ರೆ ಎಲ್ಲಿ ಹೋದ್ರು ಸಹಿತ ನನ್ನ ಜೋಡಿ ನನ್ನ ಗುರುನಾಥ ಇದ್ದಾನ. ಬ್ರಹ್ಮಾಂಡದ ನಾಯಕ ನನ್ನ ಜೋಡಿ ಇದ್ದಾಗ ನಾ ಬಡವ ಹೆಂಗಾಗ್ತೀನಿ? ಏಪ್ಪ ಇವ್ರು ಮೊದಲು ಬ್ರಹ್ಮಾಂಡದ ನಾಯಕ ಇದ್ದಾನಂದ್ರೆ ಯಾರು ಏನು ಹೇಳೋದು ಬೇಕಾಗಿಲ್ಲ, ತಾವೇ ಬಂದು ನನಗೆ ಏನು ಬೇಕಾದ್ನೆಲ್ಲ ವ್ಯವಸ್ಥೆ ಮಾಡ್ತಾನೆ. ಒಬ್ಬ MLA ನಮ್ಮ ಜೋಡಿ ಇದ್ದಾನಂದ್ರೆ ನಮಗೆ ಎದ್ರದ್ದು ಚಿಂತಿರೋದಿಲ್ಲ. ಚಹಾ ಬೇಕಾಗಿದ್ರಿ ಅಂತನೂ ಬೇಕಾಗೋದಿಲ್ಲ. ಅವಾಗ ಎಲ್ಲ ಚಹಾ ಬರ್ತದ, ತಣ್ಣೀರು ಬರ್ತಾವ, ಕೋಲಾ ಬರ್ತದ, ಎಲ್ಲ ಬರ್ತದ. ಯಾಕಂದ್ರೆ MLA ಜೋಡಿ ಇದೆಯಾ ನಾವು.
ಮತ್ತು ಬ್ರಹ್ಮಾಂಡ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನ ಜೊತೆ ನಮ್ಮ ಜೊತೆ ಇರ್ಲಿಕ್ಕಾಗಿ ಅದೇ ಗುರ್ಲಿಂಗ ಜಂಗ ಮಹಾರಾಜರಂದ್ರು, ನೀ ಎಲ್ಲ ಸರಿಯಾಗಿರಲು ನನ್ನ ಜೋಡಿ ನೀನೇ ಇದ್ದಿ. ನೀ ಅನ್ನ ಸರಿಯವಿರಲು ನಾಯಂಗ ಬಡವ ನಾಯಂಗ ಪರದೇಸಿ, ನಾಯಂಗ ಬಡವ ನಾಯಂಗ ಪರದೇಸಿ, ನಾಯಂಗ ಬಡವ. ಮತ್ತು ನನ್ನ ಗುರುನಾಥ್ ಎಲ್ಲೆಲ್ಲಿದ್ದಾನ? ಹಿಂದೆ ನೋಡಲು ನೀನು, ಮುಂದೆ ನೋಡಲು ನೀನು, ಹಿಂದೆ ನೋಡಲು ನೀನು, ಮುಂದೆ ನೋಡಲು ನೀನು, ಎಡಬಲ ಕಾಯುವಂತ ಕರ್ತ. ಎಡಬಲ ಕಾಯುವಂತ ಕರ್ತ ನೀನು, ಗುರುಲಿಂಗ ಜಂಗಮರ ಗುರುತು ಕಂಡವರಿಗೆ, ಗುರುಲಿಂಗ ಜಂಗಮರ ಗುರುತು ಕಂಡವರಿಗೆ, ಮತಿವಂತರಿವರೆಲ್ಲ ಮಾಡುವರೇನು ನಾಯಕ ಬಡವ. ಉಭಾ ಕಲ್ಪ ವೃಕ್ಷ ತಳಿ ಆಯೇ ತಯಾ ಅಂತರಿ. ಸಮರ್ಥರಂತಾರ ಕಲ್ಪ ವೃಕ್ಷದ ತಳ ಕೂತ್ಕೊಂಡು ಗೋಳ್ಯಾಡವಾಗ ಏನು ಅನ್ಬೇಕು? ಹೌದಲ್ಲ? ಕಲ್ಪ ತರು ತಳವಟಿ ಜೋಕೋಣಿ ಬೈಸಲ ಕಾಯ ಉಣೆ ತ್ಯಾಲ ಸಾಂಗ ಜೋಜಿ ಅವಾಗ ಏನಲ್ಲಿ ಬಾ ಹಣಿ ಹಣಿ ಬಡ್ಕೊಳ್ಳೇನಂತ ಕಲ್ಪನಾರೇ ಮಾಡೋ ಅಂತ. ಕಲ್ಪ ವೃಕ್ಷದ ತಳ ಕೂತಿ ಸ್ವಲ್ಪ ಚಲೋ ಚಲೋ ಕಲ್ಪನಾ ಮಾಡಲ್ಲ. ಇನ್ನು ಮುಂದೆ ಏನು ಪ್ರಸಾದ ಬೇಕಾಗಿದೆ ಅದನ್ನ ಕಲ್ಪನಾ ಮಾಡು. ಅಷ್ಟೇ ಯಾಕೆ ಲಘುನ ಕೀರ್ತನ ಮುಗಿಸ್ತಾರಲ್ಲ, ಲಘು ಮುಗಿಸೋಂಗೆ ಮಾಡೋ. ಕಲ್ಪ ವೃಕ್ಷದ ತಳಗಿದ್ದೀರಿ ನೀವು ಯಾಕೋ? ಈಗಿಂದ ಈಗ ನನ್ನ ಬಾಯಿ ಬಂದೇ ಆಗಿಬಿಡ್ತದೆ. ಯಾಕಂದ್ರೆ ನೀವು ಹಂಗೆ ಇದು ಮಾಡಿರ್ತೀರಿ. ಮುಗಿಸ್ಲಿಪ್ಪ ಇವು ಮುಗಿತೇ ಕೆಲಸ. ಕಲ್ಪ ವೃಕ್ಷದ ತಳಗ ಒಬ್ಬ ಕಲ್ಪ ವೃಕ್ಷದಕ್ಕೆ ತಳಗ ಅವ್ನು ಗೊತ್ತಿದ್ದಿಲ್ಲ ಕಲ್ಪ ವೃಕ್ಷ ಅಂತೇಳಿ. ಬಾಬಾಸಾಹೇಬ್ ಮಹಾರಾಜರ ದೃಷ್ಟ ಅಂತ ಹೇಳ್ತಿದ್ರು ಅಂತ. ಇಂಥ ಕೆಟ್ಟ ಬಿಸಿಲಾಗಿ ಬಂದ ಗಿಡದ ತಳಗ ನೆರಳಿತ್ತು ಕೂತ, ಹಾ 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 ಏನು ಆರಾಮದಪ್ಪ, ಕಲ್ಪ ವೃಕ್ಷ ಅಲ್ಲ ಅದು. ಅವಾಗೇನು ಗೊತ್ತ? ಅವಂದ ಈಗ ಫಸ್ಟ್ ಕ್ಲಾಸ್ ತಣ್ಣನ ನೀರು ಬೇಕು ನೋಡಿ, ವಿಶ್ರಾಣಿ ತಣ್ಣನ ನೀರು ಬೇಕಂದು. ಒಂದು ತತ್ರಾಣಿಗಿನೇ ಬಂತು, ತತ್ರಾಣಿ ಅಂತಿದ್ದು ನೋಡು ಅವಾಗ. ತಂಪನ್ನು ಅದಂದ್ರೇನೋ ಒಂದು ಹೊಟ್ಟೆ ದೊಡ್ಡದಿರ್ತದೆ, ಹಾಂ ಸೀಟೆ ಮೂತಿರ್ತದೆ. ತತ್ರಾಣಿಗೆ ಬಂತು ಕುಡ್ದ, ಹಾ ಹಾ ಏನು ಆನಂದ. ಅವಂದ ನೀರಂತರೂ ಕುಡಿಲಿಕ್ಕರೆ ಹೊಟ್ಟಿನ ಹಸುವದ ಚಲೋ ಚಲೋ ಏನು ನನಗೇನು ಬೇಕಾದ ಬಜ್ಜಿ ಗಿಜಿ ಇಂಥವು ಇದ್ದದೊಂದು ಊಟದ ಅದು ಬಂದೇ ಬಿಡ್ತು. ಎಲ್ಲ ಸಜ್ಜೆ ನಿನ್ನೆ ಹಂಗೆ ನಮಗೆ ಬಡಿಸ್ಕೊಟ್ಟಿದ್ರಲ್ಲ ಹಂಗೆ ಎಲ್ಲ ಸಜ್ಜೆ ಬಂದುಬಿಡ್ತು. ಊಟ ಮಾಡಿದ ಕೂಡಲೇ ಅಮಲು ಬಂತು, ಮಲಕೊಂಡು ನಿದ್ದೆನೆ ಬರ್ಲಿಕ್ಕತ್ತದ. ಒಂದು ಚಲೋ ಸುಪ್ಪತ್ತಿಗೆ ಹಾಸಿಗೆ ಇದ್ದದ್ದು ಒಂದು ಪಲ್ಲಂಗ್ ಬರ್ಬೇಕು ನೋಡೋಣ. ಪಲ್ಲಂಗನೂ ಬಂತೆ. ಬಾಬಾಸಾಹೇಬ್ ಮಹಾರಾಜರು ಹೇಳಿದ್ರೆ ಮತ್ತು ನೀವು ಮಾಡಿ ನೋಡ್ಬೇಕಾರೆ ಯಾವುದರ ಗಿಡ ತಳಕ್ಕೆ ಕೊಡಬೇಡ, ಕಲ್ಪ ವೃಕ್ಷದ ತಳಕ್ಕೆ ಕೊಡು. ಅಟ್ ಹಿಂಗೆ ಮಲ್ಕೊಂಡು ಕೂಡಲೇ ಅವಾಗ ಅನ್ನಿಸ್ತು ಕೈಕಾಲು ಒತ್ತಲಿಕ್ಕೆ ಒಬ್ಬ ಯಾರಕ್ಕೆ ಚಲೋ ಹೆಣ್ಮಗಳು ಬಂದಿದ್ರು ಚಲೋ ಆಗ್ತಿತ್ತು ಅಂದ್ಕೊಂಡು ಮನಗಂಡು ದೇವಲೋಕದ ಅಪ್ಸರನ್ನೇ ಬಂದುಬಿಟ್ಲು. ಅವಂದ ನಾ ಏನಂತ ಅದ ಬರ್ಲಿಕ್ಕತ್ತದ, ಈಕೆ ಬಂದಾಳ ಖರೆ ಇಂಥ ರೂಪವತಿ, ಈಕೆ ಮನುಷ್ಯಾಳು ಏನು ರಾಕ್ಷಸು ಅಂದ. ರಾಕ್ಷಸ ಆಗಿ ನಿಂತ್ಬಿಟ್ಲಕ್ಕಿ. ಯಪ್ಪ ಇದು ರಾಕ್ಷಸದ ನುಂಗ್ತದ ಅಂದ್ಕೊಳ್ಳಿ ಇವ್ನು ನುಂಗೇ ಬಿಟ್ಲ. ಟೋಪಾರ ಕುಮಾಯಿ ಟೋಪಾರ ಕುಮಾರಿ ಓ ಉಭಾ ವೃಕ್ಷ
उभा कल्पवृक्षातळी दुःखवाये उभा दुःख तया अंतरी सर्वदा तेची आहे तया अंतरी सर्वदा तेची आहे उभा कल्पवृक्षातळी हो ಈ ಒಂದು ಶುದ್ಧ ಜ್ಞಾನ ಆಗೋ ತನಕ ಉಳುಕಿದ ಜ್ಞಾನಗಳು ಯಾವ ಜ್ಞಾನ ಅಲ್ಲ. ನಾ ಸಂಸ್ಕೃತನಾಗ ಮಾತಾಡ್ತಿರ್ಬೇಕು, ಇಂಗ್ಲೀಷ್ನಾಗ ಮಾತಾಡ್ತೀನಿ, ನಾ ಪ್ರವಚನ ಮಾತಾಡ್ತಿರ್ಬೇಕು. ನನಗೆಲ್ಲ ಏನ್ರಿ ವೇದಶಾಸ್ತ್ರಗೊಳ್ತವ ಗೊತ್ತಿರಬೇಕು. ಸ್ವಧರ್ಮ ಕರ್ಮಿ ಪೂಜ್ಯ ಬ್ರಾಹ್ಮಣ ಪರಿಜ್ಞಾನ ನವೇ ಸದ್ಗುರುವಿನ ಬ್ರಹ್ಮಜ್ಞಾನ ನಸದಾಸೀನ ಜನ್ಮ ಮೃತ್ಯು ಚುಕೇನ. ಬ್ರಹ್ಮಜ್ಞಾನ ಆಗಲಿಲ್ಲ ಅಂದ್ರೆ ಎಲ್ಲ ಸುಳ್ಳೆ. ಧ್ಯಾನ ಧಾರಣ ಮುದ್ರಾ ಆಸನ ಭಕ್ತಿ ಭಾವ आणि ಭಜನ ಸಕಳही ಪೋಲ ಬ್ರಹ್ಮಜ್ಞಾನ ಜವತೆ ಪ್ರಾಪ್ತಿ ನಾಹಿ. ಆ ಬ್ರಹ್ಮಜ್ಞಾನಕ್ಕೆ ಶುದ್ಧ ಜ್ಞಾನ ಅಂತಾರ. ಆ ಜ್ಞಾನ ಬೇಕಂತಾರ. ಆ ಜ್ಞಾನ ಬಂತಂದ್ರೆ ಅಹಂಕಾರ ಬಂದಿರುವುದಿಲ್ಲ. ಅವ್ರು ಹೇಳುವಂತ ಬ್ರಹ್ಮಜ್ಞಾನಿ ಏನಿದ್ದಾನಂದ್ರೆ ಅವಾಗ ಅಹಂಕಾರ ಬಂದಿದ್ರು. ನಮ್ಮಂಥವ್ರಿಗೆ ಯಾಕೆ ಬರ್ತಂದ್ರೆ ಆ ಕಡಿದಷ್ಟು ತುಡುಗು ಮಾಡ್ಕೊಂಡು ಬಂದು ಈ ಕಡಿದಷ್ಟು ತುಡುಗು ಮಾಡ್ಕೊಂಡು ಬಂದು ಅದ್ರ ಇದಕ್ಕೆ ಸೇರಿಸಿ ಅನಿಲ್ಲ ಇದನ್ನ ಅದಕ್ಕೆ ಸೇರಿಸಿ ಮತ್ತೆ ಅಗದಿ ಶಿಸ್ತಾಗಿ ನನ್ನಟ್ಟು ಬಳಕೆ ಯಾರು ಮಾಡ್ಯಾರ. ವೇದ ಶಾಸ್ತ್ರಗಳೊಳಗಿನ ಶ್ಲೋಕಗಳು ಬಳಕೆ ಮಾಡಿದಂತೇಳಿ ಈ ಜ್ಞಾನ ಅಲ್ಲ, ಇದು ಬಹುದಾ ಜ್ಞಾನದೊಳಗೆ ಬರ್ತದೆ. ಶುದ್ಧ ಜ್ಞಾನ ಅನ್ನುವಂಥದ್ದು ಹೆಂಗಿರ್ತದಂದ್ರೆ ಮಹಾರಾಜರಂತಲ್ಲಿತ್ತಲ್ಲ ಅದಿರ್ತದೆ. ಏನು ऐकज्ञान ते लक्षण ज्ञान म्हणजे आत्मज्ञान पहावे आपणासी आपण या नाव ज्ञान. ಈ ಜ್ಞಾನ ಆಗಲಿಲ್ಲ ಅಂದ್ರೆ ನೀ ಎಷ್ಟು ಬೇಕಾದಷ್ಟು ಸಪ್ತಾಹ ಮಾಡು, ಎಷ್ಟು ಬೇಕಾದಷ್ಟು ಸತ್ಸಂಗಕ್ಕೆ ಹೋಗು, ಎಷ್ಟು ಬೇಕಾದಷ್ಟು ಧ್ಯಾನ ಮಾಡು, ಏನು ಮಾಡಿದ್ರು ಸಹಿತ ಬ್ರಹ್ಮಜ್ಞಾನ ಆತ್ಮಜ್ಞಾನ ವಿನಾ ಪಾರ್ಥ ಸರ್ವಕರ್ಮ ನಿರರ್ಥಕ. ಮತ್ತು ಆಗಲಿಲ್ಲ ಅಂದ್ರೆ ಸಮರ್ಥರಂತಾರ ಇವಾಗ ಉಪದೇಶ ಕೊಟ್ಟ ದೊಡ್ಡ ಘಾತ ಮಾಡ್ಕೊಂಡಂಗೆ ಆತಂತಾರೆ. ಯಾಕಂದ್ರೆ ಇವು ಹಿಂಗೆ ಉಳಿತಾರಂತ. ಕಡಿಕಂತಾರ ಇದು ಯಾಕೆ ಬಂತೋ ಕುರುಡು ನಾಯಿ ಸಂತಿಗೆ ಬಂತಂತೆ. ಇದು ಯಾಕೆ ಬಂತೋ ಕುರುಡು ನಾಯಿ ಸಂತಿಗೆ ಬಂತಂತೆ. ಖಂಡ ಸಕ್ಕರೆ ಹಿತವಿಲ್ಲವಂತೆ ಖಂಡ ಎಲವು ಕಡದೀತಂತೆ. ಖಂಡ ಸಕ್ಕರೆ ಹಿತವಿಲ್ಲವಂತೆ ಖಂಡ ಎಲವು ಕಡದೀತಂತೆ. ಎಂಡಿರು ಮಕ್ಕಳ ಬೆದ್ದೀತಂತೆ ಕೊಂಡು ಹೋಗುವಾಗ ಯಾರಿಲ್ಲವಂತೆ ಕುರುಡು ನಾಯಿ ಸಂತಿಗೆ ಬಂತಂತೆ. ಖಂಡ ಸಕ್ಕರೆ ಹಿತವಿಲ್ಲವಂತೆ ಖಂಡ ಎಲವು ಕಡದೀತಂತೆ. ಹೆಂಡಿರು ಮಕ್ಕಳ ನೆಚ್ಚಿತಂತೆ ಕೊಂಡು ಹೋಗುವಾಗ ಯಾರಿಲ್ಲವಂತೆ ಕುರುಡು ನಾಯಿ ಸಂತಿಗೆ ಬಂತಂತೆ. ನಾನಾ ಜನ್ಮವ ಎತ್ತಿತಂತೆ ಮಾನವನಾಗಿ ಪುಟ್ಟಿತಂತೆ. ನಾನಾ ಜನ್ಮವ ಎತ್ತಿತಂತೆ ಮಾನವನಾಗಿ ಪುಟ್ಟಿತಂತೆ. ಕಾನನ ತಿರುಗಿತಂತೆ ತನ್ನ ತಾನನು ಮರೆಯಿತಂತೆ ಕುರುಡು ನಾಯಿ ಸಂತಿಗೆ ಬಂತಂತೆ. ಇದು ಯಾಕೆ ಬಂತೋ ಕುರುಡು ನಾಯಿ ಸಂತಿಗೆ ಬಂತಂತೆ. ಕುರುಡು ನಾಯಿ ಸಂತಿಗೆ ಬಂತಂತೆ. ಕುರುಡು ನಾಯಿ ಹಂಗಾಗ್ತದೆ. ಯಾರಲ್ಲಿಲ್ಲ ಅಂದ್ರೆ ನಮ್ಮನಂತರೂ ಮಂದಿ ಚಲೋ ಅಂತಾರೆ. ಅಟ್ಲೀಸ್ಟ್ ನಮಗೆ ಬೇಕಾದವ್ರನ್ನೇ ಚಲೋ ಅಂತಾರೆ. ಆದ್ರೆ ಮಹಾರಾಜರು ಮಾತ್ರ ಕಡಿತನಕನೂ ಹೆಂಗಿತ್ತು ಹಾಗೆ ಉಳಿತು ಅಂತ. ನಾವು ಉಪದೇಶ ಕೊಡುವ ಹೊತ್ನಾಗೂ ಹಿಂಗೆ ಇತ್ತು. ಇದನ್ನು ಶಿಸ್ತಾಗಿ ಬೆಳ್ಕೊಂಡು ತಿನ್ನು ಅಂದ್ರೆ ಅವ ಬೆಳ್ಕೊಳ್ಳೋದಿಲ್ಲ. ಈಗೂ ಹಾಗೆ ಅದ, ಆಗೂ ಹಾಗೆ ಈಗೂ ಹಾಗೆ. ಮತ್ತು ಹಿಂಗಾತಂದ್ರೆ ಹೆಂಗೆ ಡಾಕ್ಟ್ರ? ಹಿಂಗೆ ಆತಂದ್ರೆ ಹೆಂಗೆ?
ಹೇಳೋದರೆ ವೈರಾಗ್ಯ ನಿರೂಪಣ. 3 ದಿವಸ ಮನೆ ಬಿಟ್ಟು ಬರ್ಲಿಕ್ಕೆ ತಯಾರಿಲ್ಲ. ಏನು ಬರೇ ಪ್ರಪಂಚದ ಬಗ್ಗೆ ಮಾತಾಡೋದು, ಮಕ್ಕಳು ಮೊಮ್ಮಕ್ಕಳು, ಮನೆ ಪ್ಲಾಟ ಕಟ್ಟಿದ್ದು ತಗೊಂಡದ್ದು ಕೊಟ್ಟದ್ದು ಇಟ್ಟದ್ದು ಎಲ್ಲ ಮಾತಾಡ್ಕೊತ ಕೊಡೋದು. ಏನೋ ಹೋಗೋದಪ್ಪ ನಮ್ಮ ಶ್ರೀಕಾಂತ್ ಡಾಕ್ಟ್ರ ಭಯಂಕರ ಮುಂದುವರೆದಾನ ಪರಮಾರ್ಥ ಒಳಗಂತ ನಾವು ಹೋಗಿ ಏನ್ರ 4 ಮಾತು ಪರಮಾರ್ಥದ ಹೇಳ್ತಾನಂದ್ರೆ ಇದನ್ನು ಮೊನ್ನೆ ಕಟ್ಸಿದ್ದೀನಿ ರೀ. ಇದ್ರ ಮಗ್ಗಲಿಂದ ನಾನೇ ತಗೊಂಡ್ರಿ ಕಾಕಾರ. ಅದನ್ನು ಕಟ್ಟು ವಿಚಾರ ಅದ ರೀ, ಇನ್ನಷ್ಟು ಪ್ರಾಕ್ಟೀಸ್ ಚಲೋ ಆಗಲಿ ಅಂತ ಅದನ್ನು ಕೇಳಲಿಕ್ಕೆ ಬಂದಿಲ್ಲೋ ನಮ್ಮ ಮಹಾರಾಜರ ಹಣಿ ಬಡ್ಕೋತಿದ್ರು. ಏನಪ್ಪ ಇದು ಮಂದಿ ನಮ್ಮ ಮಹಾರಾಜರ ಬಂದು ಅಂತಲ್ಲಿ ಹೆಣ್ಮಕ್ಳಂತರೂ ಬರ್ತಿದ್ರು. ಅವ್ರ ಗಂಡುಗಳು ಕಟ್ಟಿಗೆ ತಗೊಂಡು ಬಡಿಯವರು ಮಹಾರಾಜರ ಇವತ್ತು ಮತ್ತೆ ಬಡ್ದಾರ್ರಿ. ಯಾಕೆ ಇವರಂದ್ರೆ ಉಪದೇಶ ಕೊಟ್ಟನೆ, ಎಲ್ಲದರೊಳಗೂ ನಾನೇ ಇದ್ದರನ್ನುವಂಥದ್ದು ಕಲ್ಪನಾನು ಮಾಡಿಕೊಟ್ಟನೆ, ಮತ್ತೆ ಹೆಂಡ್ರನ್ನ ಒಡಗಟ್ಟಿಗೆ ತೊಗೊಂಡು ಬಡಿತಾರಂದ್ರೆ ಹೆಂಗಿರ್ಬೇಕು ಇವ್ರು? ನಮ್ಮದು ಹಣಿ ಬಡ್ಕೋತಿದ್ರು. ಅಂದ್ರೆ ಬದಲಾವಣೆ ನಾವು ಅವಾಗೂ ಆಗಲಿಲ್ಲ. ಈಗ ಹೆಂಗಿದ್ದೇವೋ ಹಂಗೆ ಈ ರೀತಿ ಆತಂದ್ರೆ ನಮಗೆ ವೈರಾಗ್ಯ ಹೆಂಗೆ ಬರ್ತದೆ? ವೈರಾಗ್ಯದ ಮಾತಾಡ್ತೇವೆ ಕರೆ, ನಿಜವಾಗಿಯೂ ವೈರಾಗ್ಯದ ಏನು. ಈಗ ಹೋಗ್ತೇವೆ, ಏನು ಭಾರಿ ಆಗ್ಯದ್ರಿ, ಚಲೋ ಆಗ್ಯದ, ಎಲ್ಲ ಮಹಾರಾಜರದ್ರಿ, ಹಂಗಾರೆ ಮಹಾರಾಜರ ಹೆಸರಲ್ಲೇ ಬರೆದು ಕೊಟ್ಬಿಡ್ರಿ. ಯಪ್ಪ, ಇದು ಹಿಂಗೆ ವೈರಾಗ್ಯ ಅಲ್ಲ. ವೈರಾಗ್ಯ ಹೆಂಗಿರ್ಬೇಕಂದ್ರೆ ಪ್ರಬಲವಾದವಂಥ ವೈರಾಗ್ಯ ಇರಬೇಕು. ನಮ್ಮ ಮಹಾರಾಜರಂತಲ್ಲಿತ್ತು ನೋಡು, ಮುಂದಿದ್ರು ಸಹಿತ ಉಗುಳಬೇಕು, ಅದು ವೈರಾಗ್ಯ. ಇಲ್ಲಂದ ಕೂಡಲೇ ನಮಗೇನ್ರಿ ಕಾರಿಗಿರೋದು ಹತ್ತದಲ್ಲ, ಅದು ಆಗಿ ಬರೋದಿಲ್ಲ, ತೊಗೊಳೋದಕ್ಕೆ ನೆಲೆ ಇಲ್ಲ, ಮತ್ತೆ ಆಗ ಹೆಂಗೆ ಬರ್ತದೆ? ಅಭಾವ ವೈರಾಗ್ಯ ಆಗಿರಬಾರ್ದು. ಎಲ್ಲ ಮುಂದಿದ್ರು ಸಹಿತ ಉಗುಳಬೇಕು, ಇದು ವೈರಾಗ್ಯ. ಬರೀ 8 ರೊಕ್ಕ ನಮ್ಮ ಮಹಾರಾಜರನ್ನ ಬರೀ ಹಿಂಗೆ ದೃಷ್ಟಿ ಹೊಡೆಸಿದ್ದಕ್ಕೆ 1 ತಿಂಗಳು ಉಪವಾಸ ಮಾಡಿದ್ರು ಅಂದ್ರೆ ಎಷ್ಟು ವೈರಾಗ್ಯ ಹೆಂಗಿರ್ಬೇಕು ನಮ್ಮ ಮಹಾರಾಜರು ವಿಚಾರ ಮಾಡಿ. ಹಿಂಗಾಗಬೇಕು. ನಾ ಏನು ವಲ್ಯ ಗುರು ಶಿವಾಯ ಜಗವೆಂಬುದು, ಜ್ಞಾನ ಭಕ್ತಿ ಕೊಡುವುದು ಒಂದೇ ದೊಡ್ಡದು. ನಾ ಏನು ವಲ್ಯ ಗುರು ಶಿವಾಯ ಜಗವೆಂಬುದು, ಜ್ಞಾನ ಭಕ್ತಿ ಕೊಡುವುದು. ಜ್ಞಾನ ಮೌನ ಜಪಗಳೆಲ್ಲ ಅದರೊಳಗಿರುವುದು. ಹಾಕ್ರೆ ಸ್ನಾನ ಮೌನ ಜಪಗಳೆಲ್ಲ ಅದರೊಳಗಿರುವುದು. ಹಾನಿ ಜನ್ಮ ಕೊಟ್ಟಂತ ತನ್ನ ಮನಸ್ಸಿಗೆ ಬರುವುದು. ನಾ ಏನು ವಲ್ಯ ಧ್ಯಾನ ಭಕ್ತಿ ವೈರಾಗ್ಯ ಇದು ಒಂದು ಕೊಟ್ಟುಬಿಡಂತ ಯಾರು ಸದ್ಗುರುಗಳಿಗೆ ಬೇಡ್ತಾರಲ್ಲ ಅವರಿಗೆ ಮಾತ್ರ ವಿಮಲ ಬ್ರಹ್ಮನ ಒಂದು ಸ್ಥಿತಿಯ ಅನುಭವ ಆಗ್ತದೆ. ಅದು ಸುಮ್ಮನೆ ಆಗೋದಿಲ್ಲ, ನಾಮಸ್ಮರಣೆ ಸತತವಾಗಿ ಮಾಡಿದಾಗ ಆಗ್ತದೆ. ನಾವು ಹೇಳ್ಕೊತಾ ಅಡ್ಡಾಡ್ತೀವಿ. ರಾಮಣ್ಣ ಮುತ್ತಿ ಆದಂಥ ಯಪ್ಪ ನೀ ಯಾವಾಗಲೂ ನನ್ನ ಕಣ್ಣು ಮುಂದಿರಬೇಕು ಅಂತ ಹೇಳ್ತೇವಿಲ್ಲ, ಕೇಳಿರಿಲ್ಲ? ಗೋವಿಂದ ಇಲ್ಲ ಹೇಳ್ತಾರಲ್ಲಪ್ಪ. ರಾಮಣ್ಣ ಮುತ್ಯ ಕೇಳಿದ, ಯಪ್ಪ ಯಾವಾಗಲೂ ಏನು ಬೇಡ್ತಿ ಬೇಡೋ ರಾಮ ಅಂತೇಳಿ ಅವ್ರು 3 ಮಂದಿ ಕೂಡಿಸಿ ಇಸ್ರಾಣಿ ಮತ್ತು ಗುರುಮೂರ್ತಿ ಅವರು ಮತ್ತು ರಾಮಣ್ಣ ಮುತ್ಯ ತೊರವಿ ಒಳಗೆ ಮುಂಡ್ಗಿ ಪದ ಅಂದಾಗ ಭಯಂಕರ ಬೆವರಿಗೆ ಇವ್ರು ಹೋಗಿತ್ತಂತ. ಭಾಳ ಸಂತೋಷ ಆಗ್ಯದೋ ರಾಮ, ಏನು ಬೇಡ್ತಿ ಬೇಡ ಅಂದ ಕೂಡಲೇ ಯಪ್ಪ ನೀ ಯಾವಾಗಲೂ ನನ್ನ ಮುಂದಿರಬೇಕು ಅಂತ ಬೇಡಿದಂತ. ಅವ್ನು ಬೇಡೋಣ ಕರೆಕ್ಟ್ ಅದ. ಸಮರ್ಥ ಏನಂದ್ರೆ ಆಯ್ತಳಪ್ಪ ಅಂತೇಳಿ ಖುಷಿಯೊಳಗೆ ಅಲ್ಲಿಲ್ಲ. ನಾಮಿದ್ರೆ ಇದ್ದನಲ್ಲೋ ರಾಮ ಅಂದರು. ನಾ ಕೊಟ್ಟಂಥ ನಾಮಸ್ಮರಣೆ ನಿನ್ನಂತ ಇದ್ರೆ ಇದ್ದಲ್ಲ ಅಂತ ಬರೀ ಎಷ್ಟು ಹಾಡೋದ್ರಿಂದ ಇರುವುದಿಲ್ಲ. ನಾನು ಯಾವಾಗಲೂ ನೀನು ನಾಮಸ್ಮರಣೆ ಇದ್ರೆ ಮಾತ್ರ ನೀನು ನಾಮದೊಳಗೆ ನಾಮೇ ಇದ್ದಾನ. ಹಂಗೆ ಮಹಾರಾಜರು ಕೊಟ್ಟಂಥ ನಾಮಸ್ಮರಣೆ ಯಾರು ಶ್ವಾಸದಾಗ ಪೋಣಿಸ್ಯಾರಲ್ಲ ಆ ಶ್ವಾಸದೊಳಗೆ ನಮ್ಮ ಮಹಾರಾಜರಿದ್ದಾರ, ಅವ್ರ ದರ್ಶನ ಕೊಟ್ಟರೆ ಮಾತ್ರ ನಮಗೆ ವಿಮಲ ಬ್ರಹ್ಮರ ಸ್ಥಿತಿ ಅನುಭವ ಆಗ್ತದೆ. ಇರ್ಲಿಕ್ಕಂದ್ರೆ ಆಗೋದಿಲ್ಲ ಅಂಥೇಳಿ ಆ ಒಂದು ನಭಾಸಾರಿಕೆ ರೂಪಯ ರಾಘವಾಚೆ ಮನಿಚಿಂತಿತ ಮೂಲ ತೂಟೆ ಭವಾಚೆ ತಯಾಪಾತ ದೇಹ ಬುದ್ಧಿ ಇವರೇನ. ಆ ಒಂದು ಸ್ವರೂಪ ನಾವು ನೋಡಿದೇವಂದ್ರೆ
ದೇಹ ಬುದ್ಧಿ ಅನ್ನುವಂಥದ್ದು ನಮ್ಮಂತಲ್ಲಿ ಉಳಿದಿಲ್ಲ. ಸದಾ ಸರ್ವದ ಆರ್ತಕೋಟಿ ಜಿರೇನ ಅಂತೇಳಿ ಮನಾತಿ ಶ್ಲೋಕದ ಈ ಒಂದು ವಿಮಲ ಬ್ರಹ್ಮನ ಒಂದು ಅವಸ್ಥೆಯ ಬಗ್ಗೆ ಈ ಒಂದು ಶ್ಲೋಕ ಏನದಲ್ಲ ಆ ಶ್ಲೋಕದ ಕೊನೆಗೆ ಹೇಳ್ತಾರೆ ಇಸ್ರಾಣಿ. तया पाहता देह बुद्धि उरेना, तया पाहता देह बुद्धि उरेना, पाहता देह बुद्धि उरेना, तया पाहता देह बुद्धि उरेना, तया पाहता देह बुद्धि उरेना, तया पाहता सदा सर्वदा आर्तकोटी जिरेना, जिरेना सदा सर्वदा आर्तपोटी जिरेना, पोटी जिरेना, पोटी जिरेना, सदा सर्वदा आर्तपोटी जिरेना, नवसारी के रूप या राघवाते, नवसारी के रूप या राघवाते, नवसारी के रूप या राघवा, सदा सर्वदा आर्तपोटी जिरेना, राग ಮಾಡ್ತೆ ರಾಗ ಮಾಡ್ತೆ ರಾಗ ಮಾಡ್ತೆ ಮಾಡ नवसारी के रूप या राघवाते, नवसारी के रूप या राघव, मनी चिंतिता मूळ तुटे भवाचे, नवसारी के रूप या राघवाते, नवसारी के रूप या राघवा, नवसारी के रूप या राघव, कल्पायुष्य व्हावे तया कुळा माझ्या सकळा हरीच्या दासा, कल्पनेची बाधा न हो कोण काळे, ही संत मंडळी सुखे असो अहंकाराच्या वारा न लागो रासा, माझा विष्णुदासा भाविकाची नामा म्हणे तया असावे कल्याण, जामुक निदान पांडुरंग अपार कुमाये